ಪ್ರಪಂಚದ ಕಾಸ್ಟ್ಲಿಯೆಸ್ಟ್ ಅಂಡ್ ಲಕ್ಸುರಿಯಸ್ಟ್ ಕಾರ್ ಫೌಂಡರ್ ಒಬ್ಬ ಚೈಲ್ಡ್ ಲೇಬರ್ ವಿಕ್ಟಿಮ್ ಆಗಿದ್ರು. 30 ಡೇಸ್ 30 ಸಕ್ಸಸ್ಫುಲ್ ಸ್ಟೋರೀಸ್ ಸೀರೀಸ್ ನಲ್ಲಿ ಡೇ 2. ಹೆನ್ರಿ ರೈಸ್ ಅವರ ಪೂರ್ತಿ ಚೈಲ್ಡ್ಹುಡ್ ಸ್ಕೂಲ್ ಹೋದೆ ನ್ಯೂಸ್ ಪೇಪರ್ ಡೆಲಿವರಿ ಬಾಯ್ ಆಗಿ ಹಾಗೂ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾನೆ ಕಲಿತಾರೆ. ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಕಾರ್ಪೆಂಟರಿಂಗ್ ಅಂಡ್ ಎಲೆಕ್ಟ್ರಾನಿಕ್ಸ್ ಕೆಲಸ ಕಲಿತಾರೆ. 21 ವರ್ಷಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಒಂದು ಕಂಪನಿಲಿ ಕೆಲಸ ಸಿಗುತ್ತೆ. ಆದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಆ ಕಂಪನಿ ಬ್ಯಾಂಕ್ರಪ್ಟ್ ಆಗುತ್ತೆ. ನಂತರ ರಾಯ್ಸ್ ತನ್ನ ಫ್ರೆಂಡ್ ಜೊತೆ ಸೇರಿ FH ರಾಯ್ಸ್ ಅಂಡ್ ಕಂಪನಿನ ಶುರು ಮಾಡ್ತಾರೆ. ಅಲ್ಲಿ ಅವರು ಹಾಳಾದ ಎಲೆಕ್ಟ್ರಾನಿಕ್ ಐಟಮ್ಸ್ ನ ರಿಪೇರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ಮಾರ್ಕೆಟ್ ನಲ್ಲಿ ತುಂಬಾ ಬೇಡಿಕೆ ಇತ್ತು. ಇದನ್ನ ಅರ್ಥ ಮಾಡ್ಕೊಂಡು ಎಲೆಕ್ಟ್ರಾನಿಕ್ ಅಪ್ಲಿಕೇಶನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ರಾಯ್ಸ್ ತುಂಬಾ ಪ್ರಾಫಿಟ್ ಕೂಡ ಮಾಡ್ತಾರೆ. ಆದರೆ ಆವಾಗಲೇ ಮಾರ್ಕೆಟ್ನಲ್ಲಿ ಎಂಟ್ರಿ ಆಗುತ್ತೆ ಫಾರಿನ್ ಕಂಪನೀಸ್. ಇದರಿಂದ FH ರಾಯ್ಸ್ ಅಂಡ್ ಕಂಪನಿ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಈ ಡೌನ್ಫಾಲ್ ಇಂದ ರಾಯ್ಸ್ನ ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್ ಸೀರಿಯಸ್ ಆಗುತ್ತೆ. ಡಾಕ್ಟರ್ ಅವರಿಗೆ ರೆಸ್ಟ್ ಮಾಡೋದಕ್ಕೆ ಮತ್ತು ಒಂದು ಕಾರ್ ತಗೊಂಡು ವೆಕೇಶನ್ ಹೋಗೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ರಾಯ್ಸ್ ಒಂದು ಕಾರ್ನ ಪರ್ಚೇಸ್ ಮಾಡ್ತಾರೆ. ಆದರೆ ಆ ಕಾರ್ ಅವರಿಗೆ ಅನ್ಕಂಫರ್ಟಬಲ್ ಆಗಿರುತ್ತೆ. ಆ ಕಾರ್ನಲ್ಲಿ ತುಂಬಾ ಸೌಂಡ್, ವೀಕ್ ಸಸ್ಪೆನ್ಷನ್, ಓವರ್ ಹೀಟಿಂಗ್ ಅಂಡ್ ಬ್ರೇಕಿಂಗ್ ಪ್ರಾಬ್ಲಮ್. ಇದರಿಂದ ರಾಯ್ ಕಾರ್ನ ಮೈನರ್ ಮಾಡಿಫಿಕೇಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಮಾಡಿಫಿಕೇಶನ್ ಮಾಡ್ತಾ ರಾಯ್ ಆ ಕಾರ್ನ ಕಂಪ್ಲೀಟ್ಲಿ ರೀಡಿಸೈನ್ ಮಾಡ್ತಾರೆ. ಇದರಿಂದ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿ ಕಾರ್ ಕಂಪನಿ ಶುರು ಮಾಡ್ತಾರೆ. ಹೆನ್ರಿ ರಾಯ್ಸ್ ತಾನು ಮಾಡಿರುವ ಮಾಡಿಫಿಕೇಶನ್ ಕಾರ್ನ ಚಾರ್ಲ್ಸ್ ರೋಲ್ಸ್ಗೆ ತೋರಿಸ್ತಾರೆ. ಚಾರ್ಲ್ಸ್ ಒಬ್ಬ ಫೇಮಸ್ ಇಂಪೋರ್ಟ್ ಕಾರ್ ಶೋರೂಮ್ ಓನರ್ ಆಗಿದ್ದ. ಮಾಡಿಫಿಕೇಟ್ ಕಾರ್ ನೋಡಿ ತುಂಬಾ ಇಂಪ್ರೆಸ್ ಆಗಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾರೆ. ಈಗ ಚಾರ್ಲ್ಸ್ ರೋಲ್ಸ್ ಮಾರ್ಕೆಟ್ ನಾಲೆಜ್ ಅಂಡ್ ಹೆನ್ರಿ ರಾಯ್ಸ್ ಅವರ ಇಂಜಿನಿಯರಿಂಗ್ ಪ್ಯಾಷನ್ ಸೇರಿ ವರ್ಲ್ಡ್ನ ಮೋಸ್ಟ್ ಲಕ್ಸುರಿಯಸ್ಟ್ ಕಾರ್ ರೋಲ್ಸ್ ರಾಯ್ಸ್ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೂ ಇದೇ ಥರ ವೀಡಿಯೋಸ್ಗೆ ನಮ್ಮ ಕೋಡ್ನ ಫಾಲೋ ಮಾಡ್ಕೊಳ್ಳಿ.